ಕಾವಿದ ಮುಡಿದು 300 ಯೋಜನೆಯ ತನಕ ಯಜ್ಞಕುಂಡವನ್ನು ರಚಿಸಿ ಆ ಯಜ್ಞಕ್ಕೆ ಬೇಕಾದ ಹತ್ತಿ ಹಾಲ ಬಸುರೆ ಉತ್ತರಾಣೆ ಮಾವು ಮುಂತಾದವುಗಳನ್ನು ಗೂಡು ರೂಪದಲ್ಲಿ ಒತ್ತು ತಂದು ಹಾಲು ತುಪ್ಪ ದತು ಒದಿ ಮುಂತಾದವುಗಳನ್ನು ಕುಂಭ ರೂಪದಲ್ಲಿ ತಂದು ಅಗ್ನಿಯಿಂದ ಯಜ್ಞವನ್ನು ಪುಟ ಮಾಡಲು ಕುರಿಯು ತಗಿಲ್ ಬುಗಿಲ್ ಎಂದು ಆಕಾಶವನ್ನೆಲ್ಲ ಅಚಾಲಿಸಿಕೊಳ್ಳಲು ನವದಕ್ಷ ಈ ಯಜ್ಞಕ್ಕೆ 6 ಬಂದಿಯರು ಯಜ್ಞಕರ್ತೃ ಯಾರು ದಳಕರ್ತೃ ಯಾರು ಹೀಗೆಂದು ಬೇಳಲು ಸರ್ವರು ನಿಮ್ಮಪ್ಪಣೆ ಎಂದಿರುವರು ದೇವ ಎಂದು ಪಾದಕ್ಕೆರಗಲು ಯಜ್ಞಕರ್ತೃ ದಕ್ಷ ದಳಕರ್ತೃ ಬ್ರಹ್ಮ ಶೂದ್ರಾಧಿಪತಿಯ ನಮ್ಮ ದೇವೇಂದ್ರ ಎಲ್ಲರಿಗೂ ಕರ್ತೃ ಶ್ರೀ ಹರಿಯಾದ ನಾನು ಯಾರನ್ನು ಯುಕ್ತಿಯಲ್ಲಿ ಜಾಣ ಶಕ್ತಿಯಲ್ಲಿ ಸಮರಂಗತನಾದ ಹರ ಮುನಿದರು ಗುರು ಕಾಯುವನು ಎಂಬ ವಾಕ್ಯದಂತೆ ಇಗೋ ಸಾಕ್ಷಾತ್ ಗುರುವಿನ ಸಮ್ಮುಖದಲ್ಲಿ ಮುನಿಗಳಲ್ಲಿಯೇ ಶ್ರೇಷ್ಠ ಮುನಿಗಳಾದಂತಹ ದದೀಚಿ ಮಹಾಮುನಿಯು ಬಂದಿಲ್ಲಬೇಕೆ ಯಾವುದೇ ಕಾರ್ಯವನ್ನು ಮಾಡುವ ಪೂರ್ವದಲ್ಲಿ ಗುರು ಮಾರ್ಗದರ್ಶನ ಬಹುಮುಖ್ಯ ಆದ ಕಾರಣವಾಗಿ ದದೀಚಿ ಮಹಾಮುನಿಯನ್ನು ಕರೆದು ಎನ್ನಲಾಗಿ